ಹೇಯ್ ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯವಂತ ವ್ಲಾಗ್ಸ್. ಸೊ ಇವತ್ತು ನಾವು ಹಂಪಿ ವ್ಲಾಗ್ ಪಾರ್ಟ್ 3ಗೆ ವೆಲ್ಕಮ್ ಮಾಡ್ತಿದ್ದೀವಿ ನಿಮ್ಮನ್ನ. ಸೊ ನಾವು ಲಂಚ್ಗೆ ಅಂತ ಮ್ಯಾಂಗೋ ಟ್ರೀಗೆ ಬಂದ್ವಿ ನೆಕ್ಸ್ಟು. ಸೊ ಮ್ಯಾಂಗೋ ಟ್ರೀ ನಾವು ಎಲ್ಲ ರಿಸರ್ಚ್ ಮಾಡ್ಕೊಂಬಂದಾಗ ಇದೇ ಬೆಸ್ಟ್ ಸ್ಪಾಟ್ ಅಂತ ಅನಿಸ್ತು ಲಂಚ್ಗೆ. ಸೊ ಔಟ್ಡೋರ್ ಸೀಟಿಂಗ್ ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ಜನ ಇಲ್ಲೇ ಆಚೆಗಡೆ ಕೂತಿದ್ದಾರೆ. ಸೊ ಇಂಡೋರ್ ಬೇಕಾಗಿರೋರು ಇಂಡೋರ್ ಕೂಡ ಒಳಗಡೆ ಕೂಡ ಹೋಗ್ಬೋದು ನೋಡಿ. ಸೊ ಇದೇ ಮ್ಯಾಂಗೋ ಟ್ರೀ ರೆಸ್ಟೋರೆಂಟು. ತುಂಬ ಒಂದು ಜಮ್ಖಾನ ಸೆಟಪ್ಪಲ್ಲಿ ಮಾಡಿದ್ದಾರೆ ಇದನ್ನು. ಎಲ್ಲ ಕೆಳಗಡೆ ಕೂತ್ಕೊಂಡು ಊಟ ಸವಿಬೋದು ನೋಡಿ. ಜಮ್ಖಾನ ಟೈಪ್ಸ್ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡ್ರೆ ಅಲ್ಲೇ ಸರ್ವ್ ಮಾಡ್ತಾರೆ ಊಟನ. ನಾವು ಅಲ್ಲಿ ವೆಜ್ ಥಾಲಿ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು ಫುಡ್ಡು. ಸೊ ಊಟ ಮಾಡಿಕೊಂಡು ನಾವು ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಈ ಥರ ಬ್ಯಾಟ್ರಿ ವೆಹಿಕಲ್ಸ್ಗಳು ಇರ್ತವೆ. 10 ರೂಪೀಸ್ ಕೊಟ್ಟರೆ ನಮಗೆ ಟೆಂಪಲ್ ಹತ್ರ ಡ್ರಾಪ್ ಮಾಡ್ತಾರೆ. ಅಲ್ಲಿ ಯಾವುದೇ ವೆಹಿಕಲ್ಸ್ಗೂ ಅಲೋ ಇರೋದಿಲ್ಲ, ಹಾಗಾಗಿ ನಾವು ಬೈ ವಾಕ್ ಬರಬೇಕು ಅಥವಾ ಬ್ಯಾಟ್ರಿ ವೆಹಿಕಲ್ಸ್ ಮೂಲಕ ಬರ್ಬೋದು. ಸೊ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂದರೆ ಈ ಪಿಲ್ಲರ್ಗಳು ಇದೆಯಾ ನೋಡಿ, ಅಲ್ಲೇನು ಕಾಣಿಸ್ತಿದೆಯೋ ಪಿಲ್ಲರ್ಗಳು, ಇದರಲ್ಲಿ ಒಂದೊಂದು ಪಿಲ್ಲರಲ್ಲೂ ಒಂದೊಂದು ಸೌಂಡ್ ಬರುತ್ತೆ. ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಯಾವ್ಯಾವ ಪಿಲ್ಲರ್ ಯಾವ್ಯಾವ ಸೌಂಡ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರೋ ಈ ಚಾರಿಯಟ್ಟು ನಮ್ಮ 50 ರೂಪೀಸ್ ನೋಟ್ ಮೇಲಿದೆ, ಅದೇ ಚಾರಿಯಟ್ಟು. ಸೊ ಇದನ್ನು 1868ವರೆಗೂ ಚೆನ್ನಾಗಿತ್ತು ಈ ಗೋಪುರ ಎಲ್ಲ. ಆ್ಯಂಡ್ ರಥದ ಮೇಲೂ ಕೂಡ ಗೋಪುರ ಇತ್ತು. ಸೊ ಇಷ್ಟನ್ನು ನಾವು ಡೇ 1ನಲ್ಲಿ ಕವರ್ ಮಾಡಿದ್ವಿ. ಸೊ ಈವ್ನಿಂಗ್ ಆಗಿದ್ದರಿಂದ ನಾವು ನಮ್ಮ ಸ್ಟೇಗೆ ಹೋಗೋಣ ಅಂದ್ಬಿಟ್ಟು ಆಟೋದಲ್ಲಿ ಮೂಲಕ ಬಿಡಿಸ್ಕೊಂಡ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಸಂಜೆ 6:30-7 ಗಂಟೆ ಆಗಿತ್ತು. ಸೊ ಇದೇ ನಮ್ಮ ಸ್ಟೇ, ಫಿರಂಗಿ ಕೆಫೆ ಅಂತ ಹಂಪಿಯಲ್ಲಿ. ಸೊ ನೈಟ್ ಆಗಿರೋದ್ರಿಂದ ನಾವು ಚೆಸ್ ಆಡಿಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಒಂದು ಒಳ್ಳೆ ಸನ್ರೈಸ್ ನೋಡಿದ್ವಿ ನಮ್ಮ ಸ್ಟೇಯಿಂದನೇ. ಅಂಜನಾದ್ರಿ ತಪ್ಪಲಲ್ಲಿರೋದ್ರಿಂದ ಒಂದು ಒಳ್ಳೆ ಸನ್ರೈಸ್ನ ನೋಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ಸೊ ನಾವು ಸ್ಟೇ ಮಾಡಿದ್ದು ಇದೆ ಕಾಟೇಜಸಲ್ಲಿ. ಸೊ ಒಂದು ಕಾಟೇಜ್ಗೆ 1500 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಅದರಲ್ಲೂ ವೆರೈಟೀಸ್ ಇದೆ, 1500, 1800 ಡಿಪೆಂಡ್ಸ್ ಅಪಾನ್ ದ ಸೀಸನ್ಸ್ ದೇ ವಿಲ್ ಚಾರ್ಜ್ ದ ಅಮೌಂಟ್. ಆ್ಯಂಡ್ ನೋಡಿ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿತ್ತು. ನಾವು ಯಾವಾಗಲೂ ಬೆಂಗಳೂರಲ್ಲಿ ಮೋಲ್ಡ್ ಮನೆ ಶೀಟ್ ಮನೇಲಿ ಇದ್ಬಿಟ್ಟು ಇಲ್ಲಿ ಡಿಫ್ರೆಂಟಾಗಿ ಒಂದು ಫೀಲಿಂಗ್ ಕೊಡ್ತಿದ್ದು, ಚೆನ್ನಾಗಿತ್ತಲ್ಲ. ಸೊ ಮಾರ್ನಿಂಗ್ 10:30ಗೆ ನಾವು ನಮ್ಮ ಚೆಕ್ಔಟ್ ಇತ್ತು.